ಗುರುದೇವ, ದೇವರಾಜನಾದ ಇಂದ್ರನಿಗೆ ಮರಳಿ ಸ್ವರ್ಗದ ಅಧಿಪತ್ಯ ದೊರೆಯಿತೆ? ಖಂಡಿತ ದೊರೆಯಿತು. ಏಕೆಂದರೆ ದೇವತೆಗಳ ಮಾತೆ ಅದಿತಿ ಹಾಗೆಂದು ಶ್ರೀಹರಿಯನ್ನು ಕೇಳಿಕೊಂಡಿದ್ದಳಲ್ಲವೇ? ಆ ಕಾರಣದಿಂದಲೇ ಶ್ರೀಹರಿಯು ಅವಳ ಕೋರಿಕೆಯನ್ನು ಈಡೇರಿಸಲೆಂದೇ ವಾಮನಾವತಾರವನ್ನು ತಾಳಿದ. ಗುರುದೇವ, ಒಂದು ಸಂದೇಹ. ಈ ಅವತಾರದ ಗೊಡವೆ ಇಲ್ಲದೆ ಅಪಾರವಾದ ಮಹಿಮೆಯಿಂದಲೇ ಶ್ರೀಹರಿ ಬಲಿಯನ್ನು ನಿಗ್ರಹಿಸಬಹುದಾಗಿತ್ತಲ್ಲವೇ? ಹೌದು ಶಿಷ್ಯರೇ, ಶ್ರೀಹರಿಗೆ ಯಾವುದೂ ಅಸಾಧ್ಯವಲ್ಲ. ಆದರೆ ಶ್ರೀಹರಿಯ ಲೀಲೆಯೇ ಬೇರೆ. ಶತ್ರುವೇ ಆದರೂ ಧರ್ಮ, ಕರ್ಮ ಮತ್ತು ಪಾಪ ಪುಣ್ಯಗಳನ್ನು ಅನುಸರಿಸಿಯೇ ಅದಕ್ಕೆ ತಕ್ಕ ಫಲ ದೊರೆಯುವಂತೆ ನೋಡಿಕೊಳ್ಳುತ್ತಾನೆ. ಉದಾಹರಣೆಗೆ, ಬಲಿ ಯಾಗದ ಮೂಲಕ ಪಡೆದ ಫಲದಿಂದ ಅಜೇಯತ್ವ ಪಡೆದಿದ್ದ. ಆದ್ದರಿಂದ ಶ್ರೀಹರಿಯು ಅವನನ್ನು ಯುದ್ಧದಲ್ಲಿ ಸೋಲಿಸಿ ಯಾಗದ ಫಲಕ್ಕೆ ಚ್ಯುತಿ ಉಂಟು ಮಾಡಲಿಲ್ಲ. ಆದರೆ ತನ್ನ ಮಹಾಶಕ್ತಿಯಿಂದ ಮಹತ್ತರ ರೂಪ ತಾಳಿ ಬಲಿ ಗಳಿಸಿದ್ದನ್ನೆಲ್ಲ ತನ್ನ ವಶಕ್ಕೆ ತೆಗೆದುಕೊಂಡು ಅದೆಲ್ಲ ಯಾರಿಗೆ ಸೇರಬೇಕು ಅವರಿಗೇ ಸೇರಿಸಿದ. ಗುರುದೇವ, ಕರುಣಾಮಯಿಯಾದ ಶ್ರೀಹರಿ ದೇವೇಂದ್ರನಿಗೆ ಮತ್ತೆ ಸ್ವರ್ಗಾಧಿಪತ್ಯವನ್ನು ಕೊಡಿಸಿಕೊಟ್ಟು ಅತಿಥಿ ಮಾತೆಗೆ ಕೊಟ್ಟ ಮಾತನ್ನು ಈಡೇರಿಸಿದ. ತನ್ನ ಮಕ್ಕಳು ಮತ್ತೆ ಸ್ವರ್ಗದಲ್ಲಿ ನೆಲೆಸಿದ್ದರಿಂದ ಅವಳಿಗೂ ಸಂತೋಷವಾಯಿತು. ಹೌದು, ಶ್ರೀಹರಿಯು ಎಲ್ಲ ಅವತಾರದಲ್ಲೂ ತನ್ನ ಶಕ್ತಿ ಮತ್ತು ಯುಕ್ತಿ ಎರಡನ್ನೂ ಸಮರ್ಥವಾಗಿ ಬಳಸಿದ್ದಾನೆ. ದುಷ್ಟರನ್ನು ನಿಗ್ರಹಿಸಿ ಭಕ್ತರನ್ನು ಕಾಪಾಡಿದ್ದ. ಲೋಕ ಕಲ್ಯಾಣಕ್ಕಾಗಿ ಶ್ರೀಹರಿ ಮುಂದೆ ಯಾವ ಅವತಾರವೆತ್ತಿದ? ಶ್ರೀಹರಿಯ ಮುಂದಿನ ಅವತಾರವೇ ಬಹಳ ಪ್ರಮುಖವಾದ ಪರಶುರಾಮನ ಅವತಾರ. ಆ ಪರಶುರಾಮ ಅಂತಿಂಥವನಲ್ಲ. 21 ಬಾರಿ ಭೂಪ್ರದಕ್ಷಿಣೆಯನ್ನು ಮಾಡಿ ಕ್ಷತ್ರಿಯರ ಅಹಂಕಾರವನ್ನು ಅಡಗಿಸಿದವನು. ಗುರುದೇವ, ಶ್ರೀಹರಿಯ ಆ ಪರಶುರಾಮನ ಅವತಾರದ ಮಹಿಮೆಯನ್ನು ದಯಮಾಡಿ ತಿಳಿಸಿ. ಆಗಲಿ ಶಿಷ್ಯರೇ, ಖಂಡಿತ ತಿಳಿಸುತ್ತೇನೆ. ಶಿಷ್ಯರೇ, ಶ್ರೀಹರಿಯ ಪರಶುರಾಮನ ಅವತಾರದ ಮಹಿಮೆಯನ್ನು ಈಗ ಹೇಳುತ್ತೇನೆ, ಕೇಳಿ. ಪರಶುರಾಮ ಮಹಾ ತಪಸ್ವಿಗಳಾದ ಮಹರ್ಷಿ ಜಮದಗ್ನಿ ಮತ್ತು ರೇಣುಕಾದೇವಿಯರ ಕಿರಿಯ ಪುತ್ರನಾಗಿ ಅವತಾರ ಮಾಡಿದ. ಒಮ್ಮೆ ಪರಶುರಾಮ ಆಶ್ರಮದಲ್ಲಿರಲಿಲ್ಲ. ಆಗ ಮಹಾರಾಜನು, ಮಹಾಪರಾಕ್ರಮಿಯು, ಸಹಸ್ರ ತೋಳುಗಳುಳ್ಳವನೂ ಆದ ಕಾರ್ತವೀರ್ಯಾರ್ಜುನನು ಜಮದಗ್ನಿಯ ಆಶ್ರಮಕ್ಕೆ ತನ್ನ ಪರಿವಾರ ಸಮೇತರಾಗಿ ಬಂದ. ಜಮದಗ್ನಿ ಮಹರ್ಷಿಗಳು ಆತನಿಗೆ ಆತಿಥ್ಯ ನೀಡಿದರು. ತನ್ನ ಅಪಾರ ಸಂಖ್ಯೆಯ ಪರಿವಾರಕ್ಕೆ ಅಂತಹ ಸೊಗಸಾದ ಊಟೋಪಚಾರವನ್ನು ಕ್ಷಣ ಮಾತ್ರದಲ್ಲಿ ನೀಡಿದ್ದು ಹೇಗೆ ಎಂದು ಕಾರ್ತವೀರ್ಯಾರ್ಜುನನು ಜಮದಗ್ನಿಗೆ ಕೇಳಿದ. ಜಮದಗ್ನಿ ಮಹರ್ಷಿಗಳು ತಮ್ಮ ತಪಸ್ಸಿನ ಮಹಿಮೆಯಿಂದ ಅತಿಥಿ ಸತ್ಕಾರ ಮಾಡಿರಬೇಕಲ್ಲವೇ? ಇಲ್ಲ, ಜಮದಗ್ನಿ ಅತಿಥಿ ಸತ್ಕಾರಕ್ಕೆ ತನ್ನ ತಪೋಶಕ್ತಿಯನ್ನು ಬಳಸಲಿಲ್ಲ. ಅವರ ಬಳಿಯೇ ಇದ್ದ ಕಾಮಧೇನು ಎಲ್ಲ ಅತಿಥಿಗಳಿಗೆ ಆಹಾರ ಒದಗಿಸಿತು. ಅದನ್ನು ಕೇಳಿದ ಕಾರ್ತವೀರ್ಯನ ಮನಸ್ಸಿನಲ್ಲಿ ದುರಾಸೆ ಹುಟ್ಟಿತು. ಅಂದರೆ ಆ ಕಾರ್ತವೀರ್ಯ ಜಮದಗ್ನಿಯ ಬಳಿ ಆ ಕಾಮಧೇನುವನ್ನು ತನಗೇ ಕೊಡುವಂತೆ ಕೇಳಿರಬೇಕು. ಹೌದು, ಕಾರ್ತವೀರ್ಯಾರ್ಜುನ ಕಾಮಧೇನುವನ್ನು ತನಗೆ ಕೊಡುವಂತೆ ಕೇಳಿದ. ಪೂಜ್ಯ ಮಹರ್ಷಿಗಳೇ, ಈ ಅರಣ್ಯದಲ್ಲಿ ಅಲೆದಾಡಿ ಹಸುವಿನಿಂದ ಬಳಲಿ ಬೆಂಡಾಗಿ ಬಂದಿದ್ದೆವು. ನೀವು ಕೃಪೆಯಿಟ್ಟು ನಮ್ಮೆಲ್ಲ ಪರಿವಾರಕ್ಕೂ
ತೃಪ್ತಿಯಾಗುವಷ್ಟು ಪುಷ್ಕಳ ಭೋಜನವನ್ನು ನೀಡಿದ್ದಕ್ಕೆ ನನ್ನ ಅನಂತ ಪ್ರಣಾಮಗಳನ್ನು ಸ್ವೀಕರಿಸಿ. ಮಹಾರಾಜ, ಹಸಿದು ಬಂದವರಿಗೆ ಆಹಾರ ನೀಡುವುದು ಅತ್ಯಂತ ಶ್ರೇಷ್ಠವಾದ ಧರ್ಮ. ನಾನು ಆ ಧರ್ಮವನ್ನು ಪಾಲಿಸಿದ್ದೇನೆ ಅಷ್ಟೇ. ಅದರಲ್ಲಿ ಹೆಚ್ಚುಗಾರಿಕೆ ಏನು ಬಂತು? ಮುನೀಂದ್ರ, ಅಪಾರವಾದ ಸಂಖ್ಯೆ ನನ್ನ ಪರಿವಾರಕ್ಕೆ ಸುಖ ಭೋಜನವನ್ನು ನೀಡಲು ನಿಮ್ಮಿಂದ ಸಾಧ್ಯವಾದುದು ನಿಮ್ಮ ಬಳಿ ಇರುವ ಕಾಮಧೇನುವಿನಿಂದ ಎಂದು ತಿಳಿಯಿತು. ಅದು ನಿಜವೇ ಮುನೀಂದ್ರ? ಖಂಡಿತ ನಿಜ ಮಹಾರಾಜ. ಆ ಕಾಮಧೇನುವಿನಿಂದಲೇ ಅತಿಥಿ ಸತ್ಕಾರ ಸಾಧ್ಯವಾಯಿತು. ಮುನೀಂದ್ರ, ನಾನು ತಮ್ಮಲ್ಲೊಂದು ಮನವಿ ಮಾಡುತ್ತಿದ್ದೇನೆ. ಏನು ಮಹಾರಾಜ? ಇನ್ನೂ ಆಹಾರ ಬೇಕಿದ್ದರೆ ಕೇಳಿ. ನಮ್ಮ ಕಾಮಧೇನು ಖಂಡಿತವಾಗಿಯೂ ಅದನ್ನು ನಿಮಗೆ ಒದಗಿಸುತ್ತದೆ. ಮುನೀಂದ್ರ, ನಿಮ್ಮ ಕರುಣೆಗೆ ಸಾಟಿ ಇಲ್ಲ. ನೀವೇ ಭಕ್ತರು ಬೇಡಿದ್ದನ್ನು ಕೊಡುವ ಕಲ್ಪತರುವಿದ್ದಂತೆ. ನನಗೆ ನೀವು ಕಾಮಧೇನುವಿನಿಂದ ಆಹಾರ ಕೊಡಿಸುವುದರ ಬದಲು ಹೇಳಿ ಮಹಾರಾಜ, ಅದರ ಬದಲು ಏನು ಬೇಕು? ಹಿಂಜರಿಯದೆ ಕೇಳಿ. ಪೂಜ್ಯರೇ, ನೀವು ಆ ಕಾಮಧೇನುವನ್ನೇ ನಮಗೆ ನೀಡಿ. ಮಹಾರಾಜ, ನೀನು ಏನು ಕೇಳುತ್ತಿರುವೆಂಬ ಪರಿಜ್ಞಾನವಿದೆಯೇ? ನಿನ್ನ ಸ್ಥಾನಮಾನಗಳ ಅರಿವಿದೆಯೇ? ಕಾಮಧೇನುವನ್ನು ನಾನು ನಿನಗೆ ಕೊಡಬೇಕು? ಹೌದು ಮುನೀಂದ್ರ, ನಿಮ್ಮಂಥ ಉದಾರಿಗಳಾದ ತಪಸ್ವಿಗಳು ಕೊಡಲಾಗದ ಯಾವ ವಸ್ತುವೂ ಇಲ್ಲ. ದದೀಚಿ ಮುನಿಯು ದೇವತೆಗಳಿಗೆ ತನ್ನ ಅಸ್ಥಿಯನ್ನೇ ದಾನ ನೀಡಿದ. ಮಹಾ ತಪಸ್ವಿಗಳಾದ ನೀವು ಮಹಿಮಾವಂತರು. ನೀವು ಒಂದು ಕಾಮಧೇನುವಿನ ಬದಲು ಕಾಮಧೇನುಗಳ ಹಿಂಡನ್ನೇ ಸೃಷ್ಟಿಸಬಲ್ಲಿರಿ. ಮಹಾರಾಜ, ನೀನು ನಿನ್ನ ಮಿತಿಯನ್ನು ಮೀರಿ ಮಾತನಾಡುತ್ತಿರುವೆ. ಬ್ರಾಹ್ಮಣನಾದ ನಾನು ಕ್ಷತ್ರಿಯನಾದ ನಿನಗೆ ದಾನವನ್ನು ಹೇಗೆ ತಾನೇ ಕೊಡಬಲ್ಲೆ? ಅಲ್ಲದೆ ಈ ಕಾಮಧೇನು ಸಾಮಾನ್ಯವಾದ ಹಸು ಎಂದುಕೊಂಡ್ಯಾ? ಇದನ್ನು ಶ್ರೀಹರಿಯು ಬ್ರಹ್ಮನಿಗೆ ನೀಡಿದ ಹಸು. ಇದನ್ನು ಬ್ರಹ್ಮನು ಭೃಗುವಿಗೆ ನೀಡಿದ. ಭೃಗುವು ಇದನ್ನು ನನಗೆ ನೀಡಿದ. ಇದು 3 ಲೋಕದಲ್ಲಿಯೂ ದುರ್ಲಭವಾದದ್ದು. ಇದನ್ನು ನಾನು ಹೇಗೆ ತಾನೇ ಸೃಷ್ಟಿಸಬಲ್ಲೆ? ನಿನ್ನ ಪ್ರಶಂಸೆಯ ಮಾತುಗಳಿಗೆ ಮರಳಾಗುವ ಮೂಢನಲ್ಲ ನಾನು. ನೀನು ಈ ಕಾಮಧೇನುವನ್ನು ಕೇಳಿದ್ದೆ ತಪ್ಪು. ಮುನೀಂದ್ರ, ನಾನು ರಾಜ. ಜಗತ್ತಿನ ಶ್ರೇಷ್ಠ ವಸ್ತುಗಳನ್ನೆಲ್ಲ ಪಡೆಯುವ ಅಧಿಕಾರ ನನಗಿದೆ. ನಾನು ಬಯಸಿದ್ದನ್ನು ನಾನು ಕೇಳಿದರೇನು ತಪ್ಪು? ಕಾಮಧೇನು ನನ್ನ ಬಳಿ ಇದ್ದರೆ ಅದರ ಉಪಯೋಗ ಅಪಾರ. ರಾಜನೆಂಬ ಅಹಂಕಾರದಿಂದ ಮಾತನಾಡುತ್ತಿರುವೆ ನೀನು. ನಾನು ಕೆರಳಿದರೆ ಈ ಕ್ಷಣ ಮಾತ್ರದಲ್ಲಿ ನಿನ್ನನ್ನು ಸುಟ್ಟು ಬೂದಿ ಮಾಡಬಲ್ಲೆ. ಆದರೆ ನೀನು ಅತಿಥಿ ಎಂಬ ಕಾರಣದಿಂದ ನಾನು ಸಹಿಸಿಕೊಂಡೆ. ಈ ಕ್ಷಣದಲ್ಲಿ ನೀನು ಇಲ್ಲಿಂದ ಹೊರಟು ಹೋಗು. ನನ್ನ ಕೋಪವನ್ನು ಕೆರಳಿಸಬೇಡ. ಎಲೈ ಮುನಿಯೇ, ನೀನು ನನ್ನ ತಾಳ್ಮೆಯನ್ನು ಪರೀಕ್ಷಿಸುತ್ತಿರುವೆ. ಒಳ್ಳೆಯ ಮಾತಿನಲ್ಲಿ ನಾನು ಕೇಳಿದ್ದನ್ನು ಕೊಟ್ಟರೆ ಸರಿ, ಇಲ್ಲವಾದರೆ ನನ್ನ ಸೈನಿಕರಿಗೆ ಆಜ್ಞಾಪಿಸಿ ಆ ಕಾಮಧೇನುವನ್ನು ಬಲಾತ್ಕಾರದಿಂದ ಎಳೆದುಕೊಂಡು ಹೋಗುವೆ. ಎಲ್ಲವ ಮೂರ್ಖ! ಕಾಮಧೇನುವನ್ನು ಬಲಾತ್ಕಾರವಾಗಿ ಸೆಳೆದೊಯ್ಯುವಷ್ಟು ಸೌಖ್ಯ ನಿನಗೆ. ಗುರುಗಳೇ, ರಾಜನಾದ ಕಾರ್ತ್ಯವೀರ್ಯಾರ್ಜುನ ತನ್ನ ಸೇನಾಬಲದಿಂದ ಕಾಮಧೇನುವನ್ನು ಎಳೆದುಕೊಂಡು ಹೋದನೆ. ಕಾಮಧೇನುವಿಗಾಗಿ ಅಲ್ಲಿ ಘೋರ ಕದನವೇ ನಡೆಯಿತು. ಶಿಷ್ಯೋತ್ತಮರೇ, ಅಲ್ಲಿ ಏನಾಯಿತು ಗೊತ್ತೇ? ತಾನು ಕಾರ್ತವೀರ್ಯಾರ್ಜುನನ ಜೊತೆಗೆ ಹೋಗುವುದಿಲ್ಲವೆಂದು ಸ್ವತಃ ಕಾಮಧೇನುವೆ ಮುನಿಗಳ ಬಳಿ ಕೇಳಿಕೊಂಡಿತು. ಕೂಡಲೇ ಕಾರ್ತವೀರ್ಯನ ಸೈನ್ಯವನ್ನು ಸಮರ್ಥವಾಗಿ ಎದುರಿಸಬಲ್ಲಂತಹ ಮಹಾಸೈನ್ಯವೊಂದನ್ನು ಸೃಷ್ಟಿಸಿತು. ಯುದ್ಧ ಆರಂಭವಾಯಿತು. ಆದರೆ ಕಾರ್ತವೀರ್ಯನ ಸೈನ್ಯವೆಲ್ಲ ಕಾಮಧೇನು ಸೃಷ್ಟಿಸಿದ ಕೋಟಿ ಕೋಟಿ ಸಂಖ್ಯೆಯ ಯೋಧರಿಂದ ನಾಶವಾಯಿತು. ಗುರುಗಳೇ, ಹಾಗಾದರೆ ಸೋತ ಕಾರ್ತವೀರ್ಯಾರ್ಜುನ ಕಾಮಧೇನುವಿನ ಆಸೆಯನ್ನು ಬಿಟ್ಟು ಹೊರಟು ಹೋದನೆ? ಇಲ್ಲ, ಹಾಗೇನಾದರೂ ಆಗಿದ್ದರೆ ಮುಂದಿನ ಘೋರ ಅನಾಹುತಗಳು ನಡೆಯುತ್ತಿರಲಿಲ್ಲ. ಸೋತ ನಂತರ ಕಾರ್ತವೀರ್ಯಾರ್ಜುನನಿಗೆ ಕಾಮಧೇನುವನ್ನು ಪಡೆಯಲೇಬೇಕೆಂಬ ಹಠ ಮೂಡಿತು. ಜೊತೆಗೆ ಜಮದಗ್ನಿ ಮಹರ್ಷಿಗಳ ಮೇಲೆ ಕ್ರೋಧವೂ ಹೆಚ್ಚಾಯಿತು. ಅನೇಕ ಶಸ್ತ್ರಾಸ್ತ್ರಗಳಿಂದ
ಕಾರ್ತವೀರ್ಯ ಜಮದಗ್ನಿಯ ನಡುವಿನ ಯುದ್ಧ ಭೀಕರವಾಗಿ ನಡೆಯಿತು.
ಪಾಪವು ಸೀತೆ ಸಹನೆಗೆ ಸೋತಿತು. ಅಂತ್ಯ ಇರದ ಅಸುರ ಕುಲವು ರಾಮ ಬಾಣಕ್ಕೆ ಅಡಗಿತು. ದೂರವಿರಲಿ ಸನಿಹವಿರಲಿ ರಾಮ ಹೃದಯ ನಿವಾಸಿನಿ. ಯುಗವು ಯುಗವು ಸಾಗಲಿ ಅಕಳಂಕ ಪ್ರೇಮ ಪ್ರಬೋಧಿನಿ. ಅಮರ ಗಾಧೆ ಧರಣಿ ಜಾತೆ ಸಾಧ್ವೆ ಸೀತೆ ಸುಚರಿತೆ. ಸಹನ ಶಕ್ತಿ ಪತಿಯ ಭಕ್ತಿ ಲೋಕಮಾನ್ಯ ವಂದಿತೆ. ರಾಮ ಹೃದಯ ನಿವಾಸಿನಿ ಅಕಳಂಕ ಪ್ರೇಮ ಪ್ರಬೋಧಿನಿ. ಸೀತೆ ಮಾತೆ